ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ 25/11/2025 ಮಂಗಳವಾರ. ಈ ದಿನ ದಕ್ಷಿಣಾಯನ ಹೇಮಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಕಾರ್ತೀಕ ಮಾಸದ, ಅಂದರೆ ಕಾರ್ತೀಕ ಮುಗಿದು ಮಾರ್ಗಶಿರ ಮಾಸಕ್ಕೆ ಬಂದಿದ್ದೀವಿ. ಶುಕ್ಲ ಪಕ್ಷದ ಪಂಚಮಿ ದಿನ. ಈ ದಿನ ಉತ್ತರಾಷಾಢ ನಕ್ಷತ್ರ. ಶುಭ ಕಾಲ ಬಂದು 10:30ರಿಂದ 12 ಗಂಟೆವರೆಗೂ, ಮಧ್ಯಾಹ್ನ 1:30ರಿಂದ 3 ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ 12 ರಾಶಿಗಳ ಗಮನ ಕೊಡೋಣ. ನನ್ನ ತಾಯಿಯ ವಾರ ಆಗಿರೋದರಿಂದ ಈ ದಿನ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಾತ್ಯಾಯನಾಯ ವಿದ್ಮೆ ಕನ್ಯಾಕುಮಾರಿ ಧೀಮಹಿ ತನ್ನೋ ಶ್ರೀ ರೇಣುಕಾ ಯಲ್ಲಮ್ಮ ಪ್ರಚೋದಯಾತ್. ಸೃಷ್ಟಿ ಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಜಗದೀಶ್ವರಿಯ ಹೃದಯ ಸಿಂಹಾಸನದಲ್ಲಿ ಇಟ್ಕೊಂಡು ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಬೇರೆಯವರಿಗೆ ಗೈಡೆನ್ಸ್ ಕೊಡ್ತೀರಿ, ಈ ರೀತಿ ಇರಬೇಕು, ಈ ರೀತಿ ನಡ್ಕೊಬೇಕು ಅಂತೇಳಿ. ಹಾಗಾಗಿ ಈ ದಿನ ಮೇಷರಾಶಿಯವರಿಗೆ ಒಳ್ಳೆ ಆಕ್ಟಿವೇಟೆಡ್ ಆಗಿರ್ತೀರ, ತುಂಬ ಖುಷಿಯಾಗಿರ್ತೀರ, ಲವಲವಿಕೆಯಾಗಿ. ಇನ್ನು ವೃಷಭ ರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತೀರಿ, ನೀವು ಖಂಡಿತವಾಗೂ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ. ಇನ್ನು ಮಿಥುನ ರಾಶಿಯವರಿಗೆ ಏಳಿಗೆ ಆಗ್ತಕ್ಕಂಥದ್ದು, ಉನ್ನತ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥದ್ದು. ಕಟಕ ರಾಶಿಯವರಿಗೆ ಅವಲಂಬನೆ, ಬೇರೆಯವ್ರ ಮೇಲೆ ಅವಲಂಬಿತರಾಗಿರ್ತೀರಿ, ಬೇರೆಯವ್ರ ಮೇಲೆ ನೀವು ನಂಬಿದ್ದು ಕೆಲಸವನ್ನು ಮಾಡ್ತೀರಿ. ಇನ್ನು ಸಿಂಹರಾಶಿಯವರಿಗೆ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು. ಈ ದಿನ ಖುಷಿಯಾಗಿರ್ತೀರ, ಲವಲವಿಕೆಯಾಗಿರ್ತೀರ, ತುಂಬಾ ಆನಂದದಾಯಕವಾಗಿರ್ತೀರ. ಇನ್ನು ಕನ್ಯಾ ರಾಶಿಯವರಿಗೆ ಮಹತ್ವದ ದಿನ ಅಂತಲೇ ಹೇಳ್ಬೋದು. ಈ ದಿನ ನಿರ್ಣಯ ತಗೊಳ್ತಕ್ಕಂಥದ್ದು, ನೀವೇನಾದರೂ ಒಂದು ಕಾರ್ಯವನ್ನು ಮಾಡಿದ್ರೆ ಒಳ್ಳೆ ನಿರ್ಣಯಕ್ಕೆ ಬನ್ನಿ. ಇನ್ನು ತುಲಾ ರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥದ್ದು. ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಲಾ ರಾಶಿಯವರಿಗೆ, ಅದರಲ್ಲೂ ಚಿತ್ತಾ ನಕ್ಷತ್ರದವರೆಗಂತೂ ಶುಕ್ರ ಅಧಿಪತಿಯಾಗಿ ಆದಾಯ ದ್ವಿಗುಣ ಆಗ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಯಶಸ್ಸು ಕೀರ್ತಿ ಲಾಭ ತರ್ತಕ್ಕಂಥದ್ದು. ಅದರಲ್ಲೂ ಜ್ಯೇಷ್ಠ ನಕ್ಷತ್ರ ಅನುರಾಧ ನಕ್ಷತ್ರದವ್ರಿಗಂತೂ ತುಂಬ ಖುಷಿಯಾಗಿರ್ತೀರ. ಧನುಷ್ ರಾಶಿಯವರೆಗೂ ಈ ದಿನ ಏನೋ ಒಂದು ರೀತಿಯಲ್ಲಿ ನಿಮ್ಮಲ್ಲಿ ಒಳ್ಳೆತನ ಕಾಡ್ತಕ್ಕಂಥದ್ದು. ನಿಮಗೆ ಯಾರು ಉಪಕಾರ ಮಾಡಿರ್ತೀರಿ ಅವ್ರನ್ನ ನೆನೆಸ್ಕೊಂಡು ಕೊರಗುವಂಥ ದಿನ ಅಂತಲೇ ಹೇಳ್ಬೋದು. ನಿಮ್ಮಲ್ಲಿ ಇವತ್ತು ಒಂದು ದಿನದ ಮಟ್ಟಿಗೆ ತುಂಬ ಒಳ್ಳೆತನವಾಗಿ ಕಾಣ್ತಾರೆ. ಅಂದರೆ ನಿಮಗೆ ಯಾರ್ಯಾರು ಸಹಾಯ ಮಾಡಿರ್ತಾರೆ, ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಏನೇ ಒಂದು ಒಡವೆ ಆಗಿರ್ಬೋದು, ಯಾರ್ಯಾರು ನಿಮಗೆ ಕೊಡಿಸಿರ್ತಾರೆ, ಯಾರ್ಯಾರು ನಿಮಗೆ ಸಹಾಯವನ್ನು ಮಾಡಿರ್ತಾರೆ, ಅವ್ರ ಬಗ್ಗೆ ಸ್ವಲ್ಪ ಕಿಂಚಿತ್ತು ಕಾಳಜಿಯನ್ನು ತೋರಿಸ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಇನ್ನು ಮಕರ ರಾಶಿಯವರಿಗೆ ದೂರದ ಪ್ರಯಾಣ, ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ಯೋಗ ಫಲ, ಶನೈಶ್ಚರ ಬಿಡುಗಡೆ ಆಗಿರ್ತಕ್ಕಂಥದ್ದು, ತುಂಬ ಲವಲವಿಕೆಯಾಗಿರ್ತೀರ. ಕುಂಭರಾಶಿಯವರಿಗೆ ಉದ್ದೇಶಪೂರ್ವಕವಾಗಿ ನಿಮ್ಮ ಮೇಲೆ ಜಗಳಕ್ಕೆ ಬರ್ತಕ್ಕಂಥದ್ದು, ಅನ್ಯರಿಂದ ತೊಂದರೆ ಆಗ್ತಕ್ಕಂಥದ್ದು, ಬೇರೆಯವರು ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಅಂತಾರಲ್ಲ, ಆ ಥರ ಆಗ್ತಕ್ಕಂಥದ್ದು ನೋಡ್ಕೊಳ್ಳಿ ಸ್ವಲ್ಪ. ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಸಮಾಧಾನಕರವಾಗಿ ಇದ್ದು ಬಿಡಿ, ಯಾವುದೇ ರೀತಿಯಾದ ಗಲಭೆಗೆ ಹೋಗ್ಬಿಡಿ. ಸ್ವಲ್ಪ ಸಮಾಧಾನವಾಗಿ 4 ಗಂಟೆ, ಮಧ್ಯಾಹ್ನ 4 ಗಂಟೆವರೆಗೂ ಸ್ವಲ್ಪ ಹುಷಾರಾಗಿದ್ದರೆ ತುಂಬ ಒಳ್ಳೆಯದು ಅಂತ ಅನ್ನಿಸುತ್ತೆ. ಈ ದಿನ ಆ ರೀತಿ ಇದೆ. ಗುರು ನೀಚ ಸ್ಥಾನದಲ್ಲಿರ್ತಕ್ಕಂಥದ್ದು ಮತ್ತು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು, ಪಂಚಮದಲ್ಲಿ ಶನಿ. ಅಂದರೆ ಹುಷಾರಾಗಿರಿ, ಕೇರ್ಫುಲ್ಲಾಗಿರಿ. ಗಾಡೀಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಹಾಗೆ ನೋಡಿ, ಕೆಲವು ರಾಶಿ ನಕ್ಷತ್ರಗಳಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅನುಷ್ಠಾನಗಳು ಅಂತಂದರೆ, ಈ ದಿನ ಮಂಗಳವಾರ ನನ್ನ ತಾಯಿಯ ವಾರ ಆಗಿರೋದ್ರಿಂದ ಕೆಲವು ರಾಶಿ ನಕ್ಷತ್ರಗಳಿಗೆ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಸ್ಕಂದನ ಆಲಯಕ್ಕೆ ಹೋಗ್ತಕ್ಕಂಥದ್ದು, ಅಲ್ಲಿ ಕುಜುದೋಷದ ನಿವಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿಯವರು, ತುಲಾ ರಾಶಿಯವರು ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ 1.25 kg ಅವರೆ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರು, ಧನುಷು ರಾಶಿಯವರು, ಮೀನ ರಾಶಿಯವರು, ಈ 3 ರಾಶಿಯವರು ದಯವಿಟ್ಟು ದತ್ತನ ಆಲಯಕ್ಕೆ ಹೋಗ್ತಕ್ಕಂಥದ್ದು, ಗುರುವಿನ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥದ್ದು. ಈ ಎಲ್ಲಾದರೂ ಔಡುದುಂಬರ ವೃಕ್ಷವನ್ನು ಇದ್ದಾಗ ಅಲ್ಲಿ ಕೈ ಮುಗಿದು ಆಲಿಂಗನ ಮಾಡ್ತಕ್ಕಂಥದ್ದು ಆ ವೃಕ್ಷಕ್ಕೆ ತುಂಬ ಒಳ್ಳೆಯದು. ಇನ್ನು ಕಟಕ ರಾಶಿಯವರಿಗೆ ಚಂದ್ರ ಮನಸ್ಕಾರಕ ಚಂದ್ರನಾಗಿರ್ತಕ್ಕಂಥದ್ದಕ್ಕೆ ನೀವು ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಅಲ್ಲಿ ನೀವೆಲ್ಲಾದ್ರಾಗಲಿ ಬುಧ ದೇವಸ್ಥಾನ ಇರ್ತಕ್ಕಂಥದ್ದು, ಇಲ್ಲ ಅಂದರೆ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಮಕರ ರಾಶಿ ಮತ್ತು ಕುಂಭ ರಾಶಿಯವರಿಗೆ ಶನೈಶ್ಚರನ ಆಲಯಕ್ಕೆ ಹೋಗಿ ಅಲ್ಲಿ ಅರ್ಧ ಲೀಟ್ರ್ ಎಳ್ಳೆಣ್ಣೆ ಕೊಡ್ತಕ್ಕಂಥದ್ದು, ಎಳ್ಳು ಬೆಲ್ಲವನ್ನು ಕೊಡ್ತಕ್ಕಂಥದ್ದು, ದಾನ ಮಾಡ್ತಕ್ಕಂಥದ್ದು ಖಂಡಿತವಾಗೂ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಹೀಗೆ
12 ರಾಶಿಗಳಿಗೆ ಆ ರಾಶಿಯ ನಕ್ಷತ್ರಕ್ಕೆ ಅನುಗುಣವಾಗಿ ನೀವು ಈ ಪೂಜೆಯನ್ನು ಮಾಡಿಕೊಂಡಾಗ ಅನುಷ್ಠಾನವನ್ನು ನಿಮ್ಮ ಗ್ರಹಗತಿಗಳು ತುಂಬ ಚೆನ್ನಾಗಿರ್ತದೆ ಅಂತ ಈ ಮೂಲಕ ಹೇಳ್ತೀನಿ. ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ ಅನುಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳ ಅನುಭವಂತು.